ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬೆನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಮತಾ ಬೆನರ್ಜಿ ಅವರು ಬರೀ ಭರವಸೆಗಳನ್ನು ನೀಡುತ್ತಾರೆ ಹೊರತು ಅದನ್ನು ಈಡೇರಿಸುವುದಿಲ್ಲ ಎಂದಿದ್ದಾರೆ. ನರೇಂದ್ರ ಮೋದಿ ಮತ್ತು ಮಮತಾ ಬೆನರ್ಜಿ ಇಬ್ಬರು ಒಂದೇ ತರಹದವರು, ಜನರಿಗೆ ಭರವಸೆ ನೀಡುತ್ತಾರೆ ಹೊರತು ಅದನ್ನು ಪೂರೈಸುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಮಹಾಮೈತ್ರಿ ವಿರುದ್ಧ ಇವತ್ತಿನವರೆಗೆ ಒಂದೇ ಒಂದು ಮಾತನಾಡದೇ ಇದ್ದ ರಾಹುಲ್ ಗಾಂಧಿ ಇದೇ ಮೊದಲ ಬಾರಿಗೆ ಮಾಲ್ಡಾ ಜಿಲ್ಲೆಯಲ್ಲಿ ನಡೆಸಿದ ರ್ಯಾಲಿಯಲ್ಲಿ ಮಮತಾ ಬೆನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿದೆಯಾ, ರೈತರಿಗೆ ಏನಾದರೂ ಅನುಕೂಲವಾಗಿದೆಯಾ ಎಂದು ಪ್ರಶ್ನಿಸಿದ ರಾಹುಲ್, ಒಂದೆಡೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳುತ್ತಿದ್ದಾರೆ, ಮತ್ತೊಂದು ಕಡೆ ನಿಮ್ಮ ಮುಖ್ಯಮಂತ್ರಿ ಮಮತಾ ಬೆನರ್ಜಿ ಸುಳ್ಳು ಹೇಳಿ ನಂಬಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ಚೌಕಿದಾರ್ ಎಂದು ಕರೆದುಕೊಳ್ಳುವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಅಧ್ಯಕ್ಷ, ಮೋದಿ ಕೇವಲ ಶ್ರೀಮಂತರ ಚೌಕಿದಾರ್ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ನ ಭದ್ರಕೋಟೆ ಮಾಲ್ಡಾ ಜಿಲ್ಲೆಯ ಚಂಚಲ್ ಪಟ್ಟಣದಲ್ಲಿ ಮೋದಿ ಹಾಗೂ ಮಮತಾ ಅವರನ್ನ ಗುರಿಯಾಗಿರಿಸಿ ಸುಮಾರು 20 ನಿಮಿಷ ಟೀಕೆ ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಹಲವು ವರ್ಷ ಸಿಪಿಎಂ ಆಡಳಿತ ಇತ್ತು. ಅದಾದ ಬಳಿಕ ಮಮತಾ ಬೆನರ್ಜಿ ನೇತೃತ್ವದ ಟಿಎಂಸಿಯಲ್ಲಿ ಇಲ್ಲಿನ ಜನರು ಆಯ್ಕೆ ಮಾಡಿದ್ರು. ಆದರೆ ಏನು ವ್ಯತ್ಯಾಸವಾಗಿದೆ? ಆಗ ನಡೆಯುತ್ತಿದ್ದ ದೌರ್ಜನ್ಯಗಳೇ ಇಂದಿಗೂ ಮುಂದುವರೆದಿವೆ. ಸಿಪಿಎಂ ಪಕ್ಷದ ಉದ್ಧಾರಕ್ಕಾಗಿ ಸರ್ಕಾರವನ್ನ ಬಳಸಿಕೊಂಡಿತ್ತು. ಈಗ ವ್ಯಕ್ತಿಯ ಉದ್ಧಾರಕ್ಕಾಗಿ ಸರ್ಕಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪಶ್ಚಿಮ ಬಂಗಾಳದಲ್ಲಿರುವ 72 ಲಕ್ಷ ರೈತರಲ್ಲಿ 65 ಲಕ್ಷ ಜನರು ಸರ್ಕಾರ ನೀಡುವ ಆರ್ಥಿಕ ನೆರವಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇದು ರಾಹುಲ್ ಗಾಂಧಿಗೆ ತಿಳಿದಿಲ್ಲ ಎಂದು ಕುಟುಕಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.